ಈ ತರ ಎಲೆಕ್ಟ್ರಿಕ್ ಸ್ಕೂಟರು ಮುಂದಕ್ಕೆ ತುಂಬಾ ನೋಡಕ್ ಸಿಗುತ್ತೆ ಅಂತ ಅನ್ಕೋತೀನಿ. ಯಾಕಂದ್ರೆ ಇದು ನಮ್ ಆಂಪರ್ ನೆಕ್ಸಸ್ ಅವರ ಹೊಸ ಇವಿ ಸ್ಕೂಟರ್ ಕಣ್ರಿ. ಇದರ ಸೀಟ್ ಸೈಜ್ ಬಂದು ತುಂಬಾನೇ ದೊಡ್ಡದು, ಫ್ಯಾಮಿಲಿಗೋಸ್ಕರನೇ ಮಾಡಿರೋದು ಕಣ್ರಿ. ಫೀಚರ್ಸ್ ಕೂಡ ಅಷ್ಟೇ ಸ್ಮಾರ್ಟ್ ಆಗಿದೆ ಕಣ್ರಿ. ಇದು ಒನ್ ಆಫ್ ದಿ ಬೆಸ್ಟ್ ಫಾಸ್ಟೆಸ್ಟ್ ಡಿಸ್ಪ್ಲೇ ನಿಮಗೆ ಈ ವೇರಿಯಂಟಲ್ಲಿ ಆಂಪಿಯರಲ್ಲಿ. ನಿಮಗೆ ಇದರಲ್ಲಿ ಗೂಗಲ್ ಮ್ಯಾಪ್ ನ್ಯಾವಿಗೇಷನ್ಸ್ ಕೂಡ ಬರುತ್ತೆ, ಮ್ಯೂಸಿಕ್ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಗಾಡಿ ಇನ್ಫಾರ್ಮೇಷನ್ ಏನೇ ಇದ್ರೂ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಆ್ಯಂಡ್ ಆಟೋ ಬ್ರೈಟ್ನೆಸ್ ಫೀಚರ್ಸ್ ಬರುತ್ತೆ ನಿಮಗೆ. ನೈಟ್ ಮೋಡು ಡೇ ಮೋಡು ಅದೇ ಅನೇಬಲ್ಡ್ ಆಗುತ್ತೆ. ಇಲ್ಲಿ ಕೂಡ ಸೆನ್ಸರ್ ಇದೆ, ನಿಮಗೆ ಆಟೋಮೆಟಿಕ್ಲಿ ಅದೇ ಅಡ್ಜಸ್ಟ್ ಆಗುತ್ತೆ. ಪಿಯಾನೋ ಬ್ಲ್ಯಾಕ್ ಕಲರಲ್ಲಿ ನಿಮಗೆ ಪ್ರೀಮಿಯಂ ಬಟನ್ಸ್ ಬರುತ್ತೆ. ರಿವರ್ಸ್ ಮೋಡ್ ಕೂಡ ಇದೆ. ಹಾರನ್, ಪಾರ್ಕಿಂಗ್ ಲೈಟ್, ಹೈ ಬೀಮ್, ಲೋ ಬೀಮ್ ಬರುತ್ತೆ. ಇಂಡಿಕೇಟರ್ಸ್ ಬರುತ್ತೆ. ರಿವರ್ಸ್ನ ನೀವು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ರಿವರ್ಸ್ ಮೋಡ್ ಕೂಡ ಹೋಗುತ್ತೆ ಗಾಡಿ. ಜಸ್ಟ್ ರಿವರ್ಸ್ 3 ಕಿಲೋಮೀಟರ್ಸ್ ಬರೋದು ಅಷ್ಟೇ. ಏನಂತಂದರೆ ನಿಮಗೆ ರಿವರ್ಸಲ್ಲಿ ಕಂಜೆಸ್ಟೆಡ್ ನಿಮಗೆ ರಿವರ್ಸ್ ಮೋಡ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಕೋ, ಸಿಟಿ, ಪವರ್, ಲೂಂಪೋ ಮೋಡ್ ಅಂತ ಬರುತ್ತೆ. ಆ್ಯಂಡ್ ರಿವರ್ಸ್ ಮೋಡ್, ಟೋಟಲಿ 5 ಮೋಡ್ಸ್ ಬರುತ್ತೆ ನಿಮಗೆ. ಇಕೋದಲ್ಲಿ ನಿಮಗೆ ಒಂದು ಫುಲ್ ಚಾರ್ಜ್ಗೆ 105 ಕಿಲೋಮೀಟರ್ಸ್ ಪ್ಲಸ್ ಬರುತ್ತೆ ನಿಮಗೆ. ನೆಕ್ಸ್ಟು ಸಿಟಿಗೆ ಹೋಗ್ತೀರಾ ಅಂದರೆ ಸಿಟಿಲಿ ನಿಮಗೆ 63 ಟಾಪ್ ಸ್ಪೀಡ್ ಬರುತ್ತೆ. ಮೈಲೇಜು ಚೆನ್ನಾಗಿರುತ್ತೆ, ಪಿಕಪ್ಪು ಚೆನ್ನಾಗಿರುತ್ತೆ. ಆ್ಯಂಡ್ ಪವರ್ ಮೋಡಲ್ಲಿ 93 ಟಾಪ್ ಸ್ಪೀಡ್ ಬರುತ್ತೆ, ಅದರಲ್ಲೂ ಚೆನ್ನಾಗಿದೆ. ಇದರಲ್ಲಿ ಸ್ವಲ್ಪ ಪಿಕಪ್ ಜಾಸ್ತಿ, ಟಾಪ್ ಸ್ಪೀಡ್ ಚೆನ್ನಾಗಿ ಬರುತ್ತೆ ನಿಮಗೆ. ಸೊ ಟೋಟಲಿ 4 ಮೋಡ್ಸ್. ಬೇರೆ ಇವಿ ಕಂಪೇರ್ ಮಾಡಿದ್ರೆ ಇದು ಜಾಸ್ತಿ ಮೋಡ್ ಇದೆ ನಿಮಗೆ. ಹೌದು, ಜಾಸ್ತಿ ಮೋಡ್ ಇದೆ. ಆ್ಯಂಡ್ ಲಿಂಪೋ ಮೋಡ್ ಅಂತ ಒಂದು ಕೂಡ ಬರುತ್ತೆ ನಿಮಗೆ. ಲಿಂಪೋ ಮೋಡ್ ಅಂದರೆ ರಿಸರ್ವ್ ಮೋಡ್ ಇದ್ದಂಗೆ. ಯಾವಾಗ ಬ್ಯಾಟ್ರಿ 10%ಗೆ ಬರುತ್ತಲ್ಲ ಆವಾಗ ನಿಮಗೆ ಆಟೋಮೆಟಿಕ್ಲಿ ಲಿಂಪೋ ಮೋಡ್ ಎನೇಬಲ್ಡ್ ಆಗುತ್ತೆ. ಆವಾಗ ನಿಮಗೆ 8 ಕಿಲೋಮೀಟರ್ಸ್ ಎಕ್ಸ್ಟ್ರಾ ಮೈಲೇಜ್ ಬರುತ್ತೆ. ರೋಡಲ್ಲಿ ಹಂಪ್ಸ್ ಇದೆ ಅಂತಲೇ ಗೊತ್ತಾಗಲ್ಲ ಕಣ್ರಿ, ಅಷ್ಟು ಸ್ಮೂತ್ ಆಗಿದೆ ಇದರ ಸಸ್ಪೆನ್ಷನ್. ಇವಿ ಗಾಡಿಯಲ್ಲಿ ನಿಮಗೆ ಡಬಲ್ ಸಸ್ಪೆನ್ಷನ್ ವಿತ್ ಸ್ವಿಂಗ್ ಆರ್ಮ್ ಕೊಟ್ಟಿರೋದು. ಸ್ವಿಂಗ್ ಆರ್ಮ್ ಇರೋದ್ರಿಂದ ನಿಮಗೆ ಎಷ್ಟೇ ವೆಯ್ಟ್ ಕೂತ್ಕೊಂಡ್ರು ಹಿಂದೆ ಕೂತ್ಕೊಂಡಿರೋ ಪೆವಿಲಿಯನ್ಸ್ಗೆ ಬ್ಯಾಕ್ ಪೇನ್ ಬರೋದಿಲ್ಲ ನಿಮಗೆ. ಅದು ಮತ್ತು ಸಸ್ಪೆನ್ಷನ್ ಏನಂದರೆ ನಿಮಗೆ ಸ್ವಿಂಗ್ ಆರ್ಮ್ ಅಂದರೆ ನಿಮಗೆ ಏನೇ ವೆಯ್ಟ್ ಬಿದ್ದರೂ ಡೌನ್ ಫಾಲ್ ಆಗುತ್ತೆ ವೆಯ್ಟು. ಇಲ್ಲಿ ನೋಡಿ ನಿಮಗೆ ಸ್ವಿಂಗ್ ಆರ್ಮ್ ನೋಡ್ಬೋದು, ನಿಮಗೆ ವೆಯ್ಟ್ ಬಿದ್ದರೆ ಡೌನ್ ಫಾಲ್ ಆಗುತ್ತೆ ನಿಮಗೆ. ಇದು ನಿಮಗೆ ಬೆಲ್ಟ್ ಡ್ರೈವ್ ಅಲ್ಲ, ಗೇರ್ ಬಾಕ್ಸ್ ಡ್ರೈವ್ ಬರುತ್ತೆ ನಿಮಗೆ. ಗೇರ್ ಬಾಕ್ಸ್ ಡ್ರೈವ್ ಇರೋದ್ರಿಂದ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡಲಿಕ್ಕೆ ನೀವು ನೋಡಿ ಈವನ್ ಎಲ್ಲೂ ಬೆಲ್ಟ್ ಕೂಡ ನಿಮಗೆ ಆಚೆ ಕಾಣೋದಿಲ್ಲ, ಗೇರ್ ಬಾಕ್ಸ್ ಸಿಸ್ಟಮ್ ಇರೋದ್ರಿಂದ. ಆ್ಯಂಡ್ ನಿಮಗೆ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ, ಕಂಟ್ರೋಲಿಂಗ್ ಚೆನ್ನಾಗಿರುತ್ತೆ, ನಿಮಗೆ ಬ್ರೇಕಿಂಗ್ ಕಂಟ್ರೋಲ್ ಕೂಡ ಚೆನ್ನಾಗಿ ಬರುತ್ತೆ ಗೇರ್ ಬಾಕ್ಸ್ ಸಿಸ್ಟಮ್ ಇರೋದ್ರಿಂದ. ಅಲ್ಲಿ ಡಬಲ್ ಎಕ್ಸೆಲ್ ಡಿಕ್ಕಿ ಸ್ಪೇಸ್ ಕೂಡ ಬರುತ್ತೆ ನಿಮಗೆ. ಇನ್ಬಿಲ್ಟ್ ಡಿಕ್ಕಿ ಲೈಟ್ ಕೂಡ ಬರುತ್ತೆ ನಿಮಗೆ. ಆಟೋಮೇಟೆಡ್ ಇರುತ್ತೆ, ಅದು ಡಿಕ್ಕಿ ಕೂತ್ಕೊಂಡಿದ್ದ ತಕ್ಷಣ ಆಫ್ ಆಗುತ್ತೆ, ಡಿಕ್ಕಿ ಓಪನ್ ಆಗಿದ ತಕ್ಷಣ ಆನ್ ಆಗುತ್ತೆ. ಡಬಲ್ ಎಕ್ಸೆಲ್ ಡಿಕ್ಕಿ ಸ್ಪೇಸ್ ಬರುತ್ತೆ. ಒಂದು ಫುಲ್ ಸೈಜ್ ಹೆಲ್ಮೆಟ್, ಆಫ್ ಸೈಜ್ ಹೆಲ್ಮೆಟ್ ಎರಡು ಕೂಡ ಇಟ್ಕೋಬೋದು ನೀವು. ಬೇರೆ ಇವಿ ಕಂಪೇರ್ ಮಾಡಿದ್ರೆ ಇದು ಫಾಸ್ಟೆಸ್ಟ್ ಚಾರ್ಜಿಂಗ್ ಅನ್ಸುತ್ತೆ. ಒನ್ಸ್ ಫುಲ್ ಚಾರ್ಜ್ ಆಗೋದಕ್ಕೆ ಇದು ಜಸ್ಟ್ 3 ಅವರ್ಸ್ ತೊಗೊಳುತ್ತೆ 0 to 100 ಆಗೋದಕ್ಕೆ. ಅಲ್ಲಿ 34 ಆಗಿದೆ, 2 ಅವರ್ಸಲ್ಲಿ ನಿಮಗೆ ಫುಲ್ ಚಾರ್ಜ್ ಆಗುತ್ತೆ. ಟೈಮ್ ಕೂಡ ತೋರಿಸುತ್ತೆ ಅದು ನಿಮಗೆ. ಇದರಲ್ಲಿ ನಿಮಗೆ ವೆಂಟಿಲೇಷನ್ ಕೂಲಿಂಗ್ ಸಿಸ್ಟಮ್ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಮೋಟರಿಗೆ ಆ್ಯಂಡ್ ಬ್ಯಾಟ್ರಿಗೆ. ಇಲ್ಲಿ ಏರೋಡೈನಾಮಿಕ್ ಇರೋದ್ರಿಂದ ಗಾಡಿ ಇದು ಏನೇ ಗಾಳಿ ಪಾಸ್ ಆದರೂ ಇದರೊಳಗಡೆ ಪಾಸ್ ಆಗುತ್ತೆ. ಪಾಸ್ ಆಗಿ ನಿಮಗೆ ಏನು ಗಾಳಿ ಪಾಸ್ ಆಗುತ್ತೆ ಅಲ್ಲ, ಅದು ನಿಮಗೆ ಇಲ್ಲಿ ವೆಂಟಿಲೇಷನಿಂದ ಇಲ್ಲಿ ಪಾಸ್ ಆಗುತ್ತೆ. ಇಲ್ಲಿ ಗಾಳಿ ಪಾಸ್ ಆಗಿ ಇಲ್ಲಿ ಫುಲ್ಲು ಕೂಲಿಂಗ್ ಸಿಸ್ಟಮ್ ಮಾಡಿಕೊಂಡು ನಿಮಗೆ ಏನು ಗಾಡಿ ಇದೆ ಇಲ್ಲಿ ನಿಮಗೆ ವೆಂಟಿಲೇಷನ್ಸ್ ಕಾಣ್ಬೋದು. ಈ ವೆಂಟಿಲೇಷನಿಂದ ಆಚೆ ಗಾಳಿ ಆಚೆ ಬರುತ್ತೆ. ಇದರಲ್ಲಿ ಮೊಬೈಲ್ ಹೋಲ್ಡರ್ ಕೂಡ ಬರುತ್ತೆ ಆ್ಯಂಡ್ ಮೊಬೈಲ್ ಚಾರ್ಜ್ ಕೂಡ ಮಾಡ್ಕೋಬೋದು. USB ಟೈಪ್ ಬರುತ್ತೆ ನಿಮಗೆ, ಮೊಬೈಲ್ ಚಾರ್ಜ್ ಕೂಡ ಮಾಡ್ಕೋಬೋದು. ಈ ಥರ ಸ್ಮಾರ್ಟ್ ಇವಿ ಇದ್ರೆ ಯಾರು ತಾನೇ ಟೆಸ್ಟ್ ಡ್ರೈವ್ ನೋಡಲ್ಲ? ಬನ್ನಿ ಟೆಸ್ಟ್ ಡ್ರೈವ್ ನೋಡ್ಕೊಬರೋಣ. ಆ್ಯಕ್ಚುಲಿ ಈಗ ಇದು ಪವರ್ ಮೋಡಲ್ ಇದೆ. ಹಂಪ್ ಇರೋದ್ರಿಂದ ನಾವು ಸ್ವಲ್ಪ ಸ್ಲೋ ಆಗಿ ಹೋಗೋಣ. ಡೌನ್ ಫಾಲ್ ಸಸ್ಪೆನ್ಷನ್ ಇರೋದ್ರಿಂದ ಗಾಡಿ ಹಂಪ್ಸ್ ಹತ್ರ ಕೂಡ ಸ್ಮೂತಾಗಿ ಹೋಗ್ತಿದೆ. ಇಲ್ಲಿ ಹಂಪ್ಸ್ ಇದೆ ಅಲ್ಲ ಜಾಸ್ತಿ. ಗಾಡಿ ನಿಜಕ್ಕೂ ಫಾಸ್ಟ್ ಇದೆ ಕಣ್ರೆ, ಮತ್ತೆ ಈ ಸ್ಕೂಟರಲ್ಲಿ ಹೋಗ್ತಿದ್ದೀವಿ ಅಂತಾನೂ ಗೊತ್ತಾಗಲ್ಲ. ರಿಯಲಿ ಸೂಪರ್ ಎಲೆಕ್ಟ್ರಿಕ್ ಇವಿ, ಹೊಸದಾಗಿ ಲಾಂಚ್ ಆಗಿದೆ, ಟ್ರೈ ಮಾಡಿ. ಸೊ ಗೈಸ್, ನೋಡಿದ್ರಲ್ಲ, ನೀವೇನಾದರೂ ಆಂಪರ್ ನೆಕ್ಸಸ್ ಅವರ ಈ ಸೂಪರ್ ಸ್ಮಾರ್ಟ್ ಇವಿನ ಬುಕ್ ಮಾಡಬೇಕಂದ್ರೆ ಆಂಪರ್ ಇವಿ ಶೋರೂಮ್ಗೆ ವಿಸಿಟ್ ಮಾಡಿ. ಇದಿರೋದು ಬನಶಂಕರಿ ಹಾಗೆ ಲಗ್ಗೆರೆ ಬ್ರಾಂಚು. ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ಎಕ್ಸ್ಶೋರೂಮ್ ಪ್ರೈಸ್ ಬಂದ್ಬಿಟ್ಟು 1,19,900 ರೂಪೀಸ್ ಆಗುತ್ತೆ ನಿಮಗೆ. EMI ಆಪ್ಷನ್ ಕೂಡ ಇದೆ. ಸಿವಿಲ್ ಚೆನ್ನಾಗಿದ್ರೆ 0 ಡೌನ್ ಪೇಮೆಂಟಲ್ಲೂ ಕೂಡ ಆಗುತ್ತೆ ನಿಮಗೆ. ಆ್ಯಂಡ್ ಅಟ್ರಾಕ್ಟಿವ್ ಡಿಸ್ಕೌಂಟ್ಸ್ ಕೂಡ ಇದೆ ನಿಮಗೆ. ಆ್ಯಂಡ್ ಫ್ರೀ ಹೆಲ್ಮೆಟ್ ಕೂಡ ಸಿಗುತ್ತೆ ನಿಮಗೆ ಗಾಡಿ ತಗೊಂಡು. ಮತ್ತೆ ಇನ್ಯಾಕೆ ತಡ, ಬೇಗ ಹೋಗಿ ಬುಕ್ ಮಾಡಿ, ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ.